ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಸಿದ್ಧಿವಿನಾಯಕ ದೇವಸ್ಥಾನ ಕೊಳಗದ್ದೆಯ ಬಗ್ಗೆ, ಅಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಕೆಲವು ವಿಡಿಯೋಗಳನ್ನು ತುಣುಕುಗಳನ್ನು ಹಾಕ್ತಾಯಿದ್ದೆ. ಅದರಿಂದ ಕೆಲವರು ನೋಡಿ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಬೆಳೆಸಿ ನನಗೆ ಫೋನ್ ಮಾಡಿದರು, ಕಾಂಟ್ಯಾಕ್ಟ್ ಮಾಡಿದರು, ಎಲ್ಲಿ ಹೇಗೆ ಅಂತ. ಅದಕ್ಕಾಗಿ ನಾನು ಇವತ್ತು ಸಿದ್ಧಿವಿನಾಯಕ ದೇವಸ್ಥಾನ ಕೊಳಗದ್ದೆ ಬಗ್ಗೆ, ಅದರ ಐತಿಹ್ಯ, ಅದರ ಪುರಾಣ ಮತ್ತು ಅದರ ಇರುವಿಕೆ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಸಿದ್ಧಿವಿನಾಯಕ ದೇವಸ್ಥಾನ ಕೊಳಗದ್ದೆ ಇದು ಹೊನ್ನಾವರ ತಾಲೂಕು ಕರ್ವಾ ಗ್ರಾಮದ ಕೊಳಗದ್ದೆ ಎಂಬ ಸುಂದರವಾದ ಒಂದು ಬಯಲಲ್ಲಿ ನೆಲೆ ನಿಂತಿದ್ದಾನೆ ಸಿದ್ಧಿವಿನಾಯಕ. ಪಶ್ಚಿಮಾಭಿಮುಖಿಯಾಗಿ ನಿಂತಿದ್ದಾನೆ. ಅವನ ಎದುರುಗಡೆ ಅದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದೇ ಬಟ್ಟೆ ವಿನಾಯಕ ದೇವರು ಪೂರ್ವಾಭಿಮುಖವಾಗಿ ನಿಂತಿದ್ದಾನೆ. ಬಹಳ ಹಳೆಯ ದೇವಸ್ಥಾನ, ಹೊನ್ನಾವರ ತಾಲೂಕಿನ ಅತಿ ಹಳೆಯ ದೇವಸ್ಥಾನಗಳಲ್ಲಿ ಇದು ಒಂದು. ಹೊನ್ನಾವರದಿಂದ 8ರಿಂದ 9 ಕಿಲೋಮೀಟ್ರಲ್ಲಿ ಇದು ಸಿಗ್ತದೆ. ವಿಶಾಲವಾದ ಮೈದಾನ, ಅದರಲ್ಲಿ ಇಬ್ಬರು ನಿಂತಿದ್ದಾರೆ. ಈಗ 10 ವರ್ಷ ಹಿಂದೆ ಈ ಆರೂಢ ಪ್ರಶ್ನೆಯಲ್ಲಿ ಬಂದ ಪ್ರಕಾರ ಇದು ಯುದ್ಧ ಭೂಮಿಯಾಗಿತ್ತು ಈ ಕ್ಷೇತ್ರ. ಅಂದರೆ ಅಷ್ಟು ವಿಶಾಲವಾಗಿದೆ. ಈಗ ಹೈಸ್ಕೂಲು ಕೆಲವು ಕಟ್ಟಡಗಳೆಲ್ಲ ಆಗಿದೆ. ಆದರೆ ಒಂದು 60-70 ವರ್ಷಗಳ ಹಿಂದಂತೂ ಇದು ಬರೀ ಬಯಲೇ ಇರೋದು. ಯುದ್ಧ ಭೂಮಿಯಾಗಿತ್ತು. ಯುದ್ಧ ಭೂಮಿಯಲ್ಲಿ ನೆಲೆ ನಿಂತ ದೇವರು ಇವರು ಅಂತ ಆರೂಢ ಪ್ರಶ್ನೆಯಲ್ಲಿ ಬಂದಿದೆ. ಅದರಲ್ಲೂ ಆ ಬಟ್ಟೆ ವಿನಾಯಕ ಹೇಳೋದು ಆಗಿನ ಕಾಲದ ಪದ್ಧತಿ, ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡುವಾಗಿಲ್ಲ. ಯುದ್ಧದಲ್ಲಿ ಸೈನಿಕರು, ರಾಜರು ಎಲ್ಲ ಬಂದಾಗ ದೇವದಾಸಿಯರು ಕರ್ಕೊಬರ್ತಿದ್ರು. ದೇವದಾಸಿಯರು ಸೈನಿಕರ, ರಾಜರ ಸೇವೆಗೆ ನಿಯುಕ್ತಿ ಇದ್ದವರು. ಅವರು ತಮ್ಮ ಪ್ರಾರ್ಥನೆಗೆ ಹೇಳಿ ಆ ಬಟ್ಟೆ ವಿನಾಯಕನ ತಂದು ಪ್ರತಿಷ್ಠಾಪಿಸೆ ಮಾಡಿಕೊಂಡು ಗಣಪತಿ ಅಂತ ಒಂದು ಆರೂಢ ಪ್ರಶ್ನೆಯಲ್ಲಿ ಬಂದಿದೆ. ಬಟ್ಟೆ ಅಂದರೆ ದಾರಿ ಅಂತ. ದಾರಿಯಲ್ಲಿ ಆ ದೇವದಾಸಿಯರು ಹೋಗುವ ದಾರಿಯಲ್ಲಿ ಪ್ರತಿಷ್ಠಾಪಿಸೆ ಗಣಪತಿ ಅಂತ ಬಟ್ಟೆ ವಿನಾಯಕ ಅಂತ ಪ್ರಚಲಿತ ಆಗಿದೆ. ಈಗಿದ್ದದ್ದು ವಲ್ಲಿಮಿಕ್ಕ, ಒಳಗೆ ಮೂರ್ತಿ ಇದೆ ಅಂತ ಅಂಬೋಣ, ಆದರೆ ಯಾರೂ ನೋಡಿದ್ದಿಲ್ಲ. ಅದಕ್ಕೆ ಪೂಜೆ ಪುನಸ್ಕಾರ ನಡೀತದೆ. ಸಿದ್ಧಿವಿನಾಯಕನಿಗೆ ತ್ರಿಕಾಲ ಪೂಜೆ, ಆಗಮುಕ್ತ ಸ್ಥಳ. ಸಾಮಾನ್ಯ 700-800 ವರ್ಷಗಳಿಂದ ಇಲ್ಲಿ ರಥೋತ್ಸವಾದಿಗಳು ನಡೀತಾ ಇದ್ದ ಪ್ರಚಲಿತ ಇದೆ. ಈಗ ಒಂದು 10 ವರ್ಷ ಹಿಂದೆ ಇಲ್ಲಿ ದೇವಸ್ಥಾನದಲ್ಲಿ ಹೊಸ ರಥವನ್ನು ಕಟ್ಟಿದಾಗ ಆಗ ಸ್ಥಪತಿಗಳು ಕೇಳಿದಾಗ ಆ ಹಳೆಯ ರಥವನ್ನಿತ್ತು. ಅದರ ಬಗ್ಗೆ ಆ ನಕ್ಷೆಯನ್ನು ನೋಡಿಕೊಂಡು, ಅದರ ರಚನೆ ಅದೆಲ್ಲ ನೋಡ್ಕೊಂಡು ಅವರ ಶಾಸ್ತ್ರ ಪ್ರಕಾರ, ವಾಸ್ತುಶಿಲ್ಪ ಅವರ ಪ್ರಕಾರ ಇದು 600ರಿಂದ 650 ವರ್ಷ ಹಿಂದಿನ ರಥ ಅಂತ ಹೇಳಿದರು. ಅಂದರೆ 600-650 ವರ್ಷ ಹಿಂದಿನಿಂದ ಇಲ್ಲೂ ರಥೋತ್ಸವ ನಡೀತಾ ಇದೆ. ಇಲ್ಲಿ ದೇವಸ್ಥಾನ ಇದೆ. ಅಂದರೆ ಅತಿ ಹಳೆಯ ದೇವಸ್ಥಾನ. ಡೈಲಿ ಅಂದರೆ ಇಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಪಂಚಾಮೃತ ಅಭಿಷೇಕ, ಆರತಿ, ಸೇವೆ ಎಲ್ಲ, ಪಂಚಗಜ್ಜ ಸೇವೆ, ಮೋದಕ ಸೇವೆ ಎಲ್ಲ ನಡೀತವೆ. ದೀಪೋತ್ಸವಗಳು ನಡೀತವೆ. ಮಾರ್ಗಶಿರ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ ಜಾಜಿ ಹೂವಿನ ಪೂಜೆ ನಡೀತದೆ. ಹಾಕಿ ಅದಕ್ಕೆ ಸರ್ವಾಲಂಕಾರ ಪೂಜೆ ಮಾಡ್ತಾರೆ. ಹೀಗೆ ಬಹಳ ಸೇವೆಗಳು ನಡೀತಾ ಇರ್ತವೆ. ಪ್ರತಿ ವರ್ಷ ಮಾಘ ಸಪ್ತಮಿ ಹೀಗೆ ಜಾತ್ರೆ ಆಗ್ತದೆ. ಇಲ್ಲಿ 5 ದಿನದ ಜಾತ್ರೆ. 5 ದಿನವೂ ಧಾರ್ಮಿಕ ಕಾರ್ಯಕ್ರಮಗಳು ಇರ್ತವೆ. ಈ ಸಲ ಫೆಬ್ರವರಿ 8ಕ್ಕೆ ಬಂದಿದೆ. ಅತಿ ದೊಡ್ಡ ಜಾತ್ರೆ. ಮೈದಾನವು ವಿಶಾಲವಾಗಿದ್ದರಿಂದ ಅತಿ ಸುಂದರವಾಗಿ ಆಗ್ತದೆ ಮತ್ತು ಜನರು ಸೇರ್ತಾರೆ. ಶಾಂತವಾಗಿ ನಡೆಯುವ ಜಾತ್ರೆ. ಇದರ ಸಂಗಡ ಬಟ್ಟೆ ವಿನಾಯಕ ಇದ್ದಾನಲ್ಲ, ಅವನು ಮತ್ತೊಂದು ವಿಶಿಷ್ಟ ದೇವರು. ಅವನಿಗೆ ಕಡಲೆಕಾಯಿ, ಈ ನೆಲಗಡಲೆ ಅಂದರೆ ನೀರಲ್ಲಿ ನೆನೆಸಿ ಕಡಲೆಯನ್ನು ಅವನಿಗೆ ನೈವೇದ್ಯ ಮಾಡೋದು ಅವನಿಗೆ ಇಷ್ಟ. ಭಕ್ತಾದಿಗಳು ಹಲವಾರು ಜನ ಹೇಳಿಕೊಂಡು ಬಂದು ಕಡಲೆಯನ್ನು ನೈವೇದ್ಯ ಮಾಡಿ ತಮ್ಮ ಇಷ್ಟಾರ್ಥ ಸಿದ್ಧಿಸಿಕೊಂಡಿದ್ದಾರೆ. ಹಲವು ನಿದರ್ಶನಗಳು ಇವೆ. ಪ್ರತಿ ಸಂಕಷ್ಟಿಯಲ್ಲಿ 2-3 ಕ್ವಿಂಟಲ್ ಗಟ್ಟಲೆ ಕಡಲೆ ಇಲ್ಲಿ ನೈವೇದ್ಯ ಕೊಡುತ್ತದೆ ಭಕ್ತಾದಿಗಳಿಂದ. ಒಮ್ಮೊಮ್ಮೆ 1 ಕ್ವಿಂಟಲ್ 2 ಕ್ವಿಂಟಲ್ ಕಡಲೆಯನ್ನು ಹೇಳಿಕೊಂಡು ಅವರ ಇಷ್ಟಾರ್ಥ ಸಿದ್ಧಿಸಿ ಕಡ್ಕೊಂಡಿದ್ದವರು ಇದ್ದಾರೆ. ಅವರವರ ಭಾವಕ್ಕೆ, ಅವರವ್ರ ಭಕ್ತಿಗೆ. ಮೊದಲೇ ಆ್ಯಕ್ಚುಲಿ ಹಳೆಯ ಕಾಲದಲ್ಲಿ ಸಿದ್ಧೆ, ಕೊಳಗ ಹೀಗಿತ್ತು. ಈಗಿನ ಆಧುನಿಕತೆಗೆ ತಕ್ಕನಾಗಿ ಈಗ kg, 1/4 kg, ಅರ್ಧ kg ಅಂತ ಹೀಗೆ ಮಾಪನದಲ್ಲಿ ದೇವರಿಗೆ ನೈವೇದ್ಯ ಮಾಡ್ತಾರೆ, ಸೇವೆ ಸಲ್ಲಿಸ್ತಾರೆ ಭಕ್ತಾದಿಗಳು. ಯಾವುದೇ ವಸ್ತು ಕಳುವಾದರೆ ಬಟ್ಟೆ ವಿನಾಯಕನ ಕಡಲೆ ಹೇಳ್ಕೊಂಡ್ರೆ ಸಿಗ್ತದೆ ಅಂತ ಪ್ರತೀತಿ ಇದೆ, ನಿದರ್ಶನವೂ ಇದೆ. ಹಾಗೆ ಸಂತಾನಾಭಿವೃದ್ಧಿಗೆ, ತಮ್ಮ ಉದ್ಯೋಗದಲ್ಲಿ ಏನೋ ತೊಂದರೆ ಬಂದರೆ ವಿದ್ಯಾರ್ಥಿಗಳಿಗೆ, ಹಾಗೆ
ಇಕ್ಕಟ್ಟು ಅಂದರೆ ಅಷ್ಟು ತಮ್ಮ ಜೀವನದ ಅತಿಯಾದ ಕಷ್ಟ ಬಂದಾಗ ಬಟ್ಟೆ ವಿನಾಯಕನಿಗೆ ನಾವು ಕಡಲೆ ಹೇಳ್ಕೊಂಡ್ರೆ ಆ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಇಲ್ಲಿ ಪ್ರಚಲಿತ ಇದೆ, ನಿದರ್ಶನವೂ ಇದೆ. ಹಾಗಾಗಿ ಹಲವಾರು ಭಕ್ತಾದಿಗಳು ಬಂದು ಡೈಲಿ ಒಪ್ಪಿಸ್ತಾ ಇರ್ತಾರೆ. ಸಂಕಷ್ಟಿಗೂ ಬಂದು ಒಪ್ಪಿಸ್ತಾರೆ. ಅಂಗಾರಕ ಸಂಕಷ್ಟಿಲಿ ಸಾಮಾನ್ಯ 4-5 ಕ್ವಿಂಟಲ್ ಕಡಲೆ ಇಲ್ಲಿ ನೈವೇದ್ಯ ಆಗ್ತದೆ. ಅಷ್ಟು ಶಕ್ತಿವಂತ ದೇವರು. ಈ ಬಟ್ಟೆ ವಿನಾಯಕನ ಬಗ್ಗೆ ಒಂದು ಕಥೆ ಇದೆ, ಅದು ಹೇಳ್ತೇನೆ. ಒಮ್ಮೆ ಈಗ ಒಂದು 25-30 ವರ್ಷ ಹಿಂದೆ ನಡೆದ ಘಟನೆ ಇದು. ನನಗೂ ಹೇಳಿದ್ದೆ ಜನ, ಅದನ್ನು ನಾನು ಕೇಳಿ ನಿಮ್ಗೆ ಹೇಳ್ತಾ ಇದ್ದೇನೆ. ಜಾತ್ರೆ ನಡೀತಾ ಇತ್ತು ಇಲ್ಲಿ, ವಾರ್ಷಿಕ ಜಾತ್ರೆ ನಡೀತಾ ಇತ್ತು. ಜಾತ್ರೆ ಬೀದಿ ತುಂಬ ಜನ ದಟ್ಟಣೆ ಇತ್ತು. ಈಗ CC ಕ್ಯಾಮ್ರಾ ಆಗಲಿ ವ್ಯವಸ್ಥೆ ಆಗಲಿ ಅಷ್ಟೆಲ್ಲ ಇರಲಿಲ್ಲ, ಸಮರ್ಪಕವಾಗಿರಲಿಲ್ಲ. ಆದರೆ ಜನ ಜಾತ್ರೆಗೆ ಸೇರ್ತಿದ್ರು. ಒಬ್ಬ ಅನ್ಯ ಕೋಮಿನವ, ಅವ ಹಿಂದೂ ಅಲ್ಲ, ಆದರೂ ಅವನ ಹತ್ರ ಮ್ಯಾಕ್ಸಿ ಕ್ಯಾಬ್ ಟೆಂಪೋ ಇತ್ತು. ಅವನು ತನ್ನ ಮಾವನ ಮನೆಗೆ ಹೋಗುವವನು ಜಾತ್ರೆ ಇದೆ ಅಂತ ಅಲ್ಲಿ ರೋಡಲ್ಲಿ ಗಾಡಿ ನಿಲ್ಲಿಸಿ, ಜಾತ್ರೆಯಿಂದ ಏನಾದ್ರು ತೆಗೆದುಕೊಂಡು ಹೋಗೋಣ ತನ್ನ ಮಕ್ಕಳಿಗೆ ಸ್ವೀಟು ಇಂಥ. ದೇವಸ್ಥಾನಕ್ಕೆ ಬರುವವನಲ್ಲ, ಸ್ವೀಟ್ ತಗೊಳ್ಳಿಕ್ಕೆ ಹೇಳಿ ಬಂದಿದ್ದಾನೆ. ಸ್ವೀಟ್ ತಗೊಂಡಿದ್ದಾನೆ. ವಾಪಸ್ ಹೋಗೋಲ್ಲಿವರೆಗೆ, ಜಾತ್ರೆ ಮುಗಿಸಿ ಹೋಗೋಲ್ಲಿವರೆಗೆ ಅವನ ಗಾಡಿ ನಾಪತ್ತೆ. ಅವನೇನು ಮಾಡಿದ್ದಾನೆ, ಚಾವಿ ಅಲ್ಲೇ ಇಟ್ಟಿದ್ದಾನೆ, ಯಾವುದೋ ಲಕ್ಷ್ಯದಲ್ಲಿ ಇಳಿದು ಬಂದುಬಿಟ್ಟಿದ್ದಾನೆ. ಆ ಟೈಮಲ್ಲಿ ಕಳ್ಳರು ಅವನು ಫಾಲೋ ಮಾಡಿದ್ರಲ್ಲಾಯಿತು, ಅವನು ಟೆಂಪೋನ ಹೊಡ್ಕೊಂಡು ನಡೆದುಬಿಟ್ಟಿದ್ದಾರೆ. ಅವನು ದಿಗಿಲೆ ಬಿದ್ದು ಗಲಾಟೆ ಗೌಜಾಯಿತು. ಮತ್ತು ಅವನು ಅಳ್ತಾ ನಿಂತ, ಎಂತ ಮಾಡೋದು, ಇದು ಏನಾಯಿತು ಅಂತ. ಅಲ್ಲೇ ಇದ್ದ ಅವನಿಗೆ ಪರಿಚಯದವರು ಹಿಂದೂ ಜನ, ಜಾತ್ರೆ ಟೈಮಲ್ಲಿ. ನೀವು ಒಂದು ಕೆಲಸ ಮಾಡಿ, ನಿಮಗೆ ನಂಬಿಕೆ ಇದೆಯೋ ಇಲ್ವೋ, ಇಲ್ಲಿ ಬಟ್ಟೆ ವಿನಾಯಕನಿಗೆ ಕಡಲೆ ಹೇಳ್ಕೊಳ್ಳಿ, ನಿಮಗೂ ಸಿಗ್ತದೆ ಅಂತ. ಹೌದಾ ಕೇಳ್ದವನು, ಆಯಿತು ನೀವು ಹೇಳಿ, ನಾ ಏನು ಮಾಡಬೇಕು ಹೇಳಿ. ಆಗನ ಕಾಲದಲ್ಲಿ ಒಂದು ಕೊಳಗ ಕಡಲೆ ಹೇಳ್ಕೊಂಡು ಬಿಡಿ, ನನ್ನ ಗಾಡಿ ಸಿಗಬೇಕು ಅಂತ ನೀವು ಹೇಳ್ಕೊಳ್ಳೋಕೆ ಅಡ್ಡಿಲ್ಲ, ನಾನು ಹೇಳ್ಕೊಳ್ತೇನೆ, ಮತ್ತು ಸಿಕ್ಕರೆ ಮತ್ತೆ ನಾನು ಅದು ಮಾಡ್ತೇನೆ, ಅಂದರೆ ಬಂದು ಸೇವೆ ಸಲ್ಲಿಸ್ತೇನೆ ಹೇಳಿ ಅವನು ಹೋದ. ದೃಷ್ಟಾಂತ ಹೇಗಿದೆ ನೋಡಿ ಕತೆ, ಆದರೆ ನಿಜ ಹೇಗಿದೆ ದೇವರ ಮಹಿಮೆ. ಅವನೇನು ಮಾಡಿದ್ದಾನೆ, ಅವನದು ಸಾಗರದ ಹತ್ರ ಈ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಮಾವನ ಮನೆ. ಅವನು ಮನೆಯವ್ರ ಹೆಂಡತಿ ಮತ್ತು ಮಕ್ಕಳೆಲ್ಲ ಅಲ್ಲೇ ಅವ್ರ ಮನೆಗೆ ಹೋಗಿದ್ರು. ಇವನು ಮಾವನ ಮನೆಗೆ ಹೋಗುವವನು, ಸ್ವೀಟ್ ತಗೊಂಡು ಹೋಗ್ಲಿಕ್ಕೆ ಗಾಡಿ ಇಳಿದಿದ್ದವ ಜಾತ್ರೆ. ಅವನು ದುಃಖದಲ್ಲೇ ಏನು ಮಾಡಿದ್ದಾನೆ ಅಂತ ಮನೆಗೆ ಹೋಗಿದ್ದಾನೆ. ಅವೆಲ್ಲ ಫೋನ್ ಸಂಪರ್ಕ ಎಲ್ಲ ಇರಲಿಲ್ಲ. ಅವನು ಹೋಗಿಲ್ಲ ಮಾವನ ಮನೆಗೆ, ವಾಪಸ್ ಊರಿಗೆ ಹೋದ. ಇಲ್ಲಿ ಏನಾಗಿದೆ ಅಂದರೆ, ಈ ಕಳ್ಳರು ಆ ಗಾಡಿ ಟೆಂಪೋ ಹೊಡ್ಕೊಂಡು ಸೀದಾ ಸಾಗರ್ ರೋಡಲ್ಲಿ ಹೋಗಿದ್ದಾರೆ. ಹೋಗಿ ಅಚಾನಕ್ ಅಂದರೆ ಅವನು ಮಾವನ ಮನೆ ರೋಡ್ ಪಕ್ಕದಲ್ಲೇ ಐತೆ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಅವನ ಮಾವನ ಮನೆ ಎದುರುಗಡೆನೇ ನಿಲ್ಲಿಸಿ ರಿಸರ್ಸಿಗೆ ಅಂತ ಹೋಗಿದ್ದಾರೆ. ಇಲ್ಲೇ ಯಾರೂ ಬರೋದಿಲ್ಲ, ನಾವು ಅದು ಪಾಸಾಗಿ ಬಂದ್ವಿ ಅಂತ. ಆದರೆ ಏನಾಗಿದೆ ಅಂದರೆ, ಆ ಅಂಗಳದಲ್ಲಿ ಇವನ ಮಕ್ಕಳು, ಈ ಟೆಂಪೋ ಕಳುವಾದವನ ಮಕ್ಕಳು ಆಟ ಆಡ್ತಾ ಇದ್ದವ್ರು ಏನು ಮಾಡಿದ್ದಾರೆ ಅಂದರೆ, ಗಾಡಿ ನೋಡಿದ್ದಾರೆ. ಟೆಂಪೋ ನನ್ನ ಅಪ್ಪಂದು, ಅಪ್ಪ ಬಂದ ಕೂಗಿ, ಅಪ್ಪ ಬಂದ ಹೇಳಿದ್ದಾರೆ. ಅವರೆಲ್ಲ ಬಂದರು. ಅವ್ರ ತಾಯಿ, ಈ ಟೆಂಪೋ ಕಳೋದವನ ಹೆಂಡತಿ, ಮಾವ ಎಲ್ಲ ಬಂದರು. ಅಳಿಯ ಬಂದ. ಅವತ್ತು ಹೊರಗಡೆ ಬಂದರೆ ಯಾರೂ ಇಲ್ಲ, ಬರೀ ಟೆಂಪೋ ನಿಂತ್ಕೈತೆ, ಇವನಿಲ್ಲ. ಆಗ ಇವ್ರಿಗೆ ಸಂಶಯ ಬಂತು. ಆವಾಗ ಮನೆಗೆ ಫೋನ್ ಮಾಡ್ತಾರೆ, ಟೆಂಪೋ ಇದೆ, ನೀವು ಬಂದಿಲ್ಲ ಹೇಗೆ ಹೇಳ್ತಿ. ಆವಾಗ ಗೊತ್ತಾಗ್ತದೆ ಇವನಿಗೆ, ನಿಲ್ಲಿಸಿ ಅಲ್ಲಿ ನನ್ನ ಟೆಂಪೋ ಕದ್ದುಕೊಂಡು ಹೋಗಿದ್ದಾರೆ, ನೀವು ಅಲ್ಲಿ ಗಲಾಟೆ ಮಾಡಿ ಅವರಿಗೆ ಬಂದವ್ರನ್ನ ಓಡಿಸಿ ಅಥವಾ ನಿಲ್ಲಿಸ್ಕೊಂಡು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರು ಹಿಡಿಸೋಣ ಅಂತ ಇವ್ರು ಫೋನ್ ಮಾಡ್ತಾನೆ. ಅಲ್ಲಿವರೆಗೆ ಕಳ್ಳರಿಗೆ ಗೊತ್ತಾಗ್ತದೆ, ಅವ್ರು ಓಡಿ ನಡೆದ್ಬಿಡ್ತಾರೆ. ಅವ್ರ ಮನೆ ಎಲ್ಲಿ ಕದ್ದಿದೆ ಅವ್ರ ಮನೆ ಮಾವನ ಮನೆ ಬಾಗಿಲಲ್ಲಿ ಆ ಗಾಡಿ ನಿಲ್ಲಿಸಿದ್ದಾರೆ. ಗಾಡಿ ಅವನ ಪಾಪ ಅನ್ಯಕೋಮನವನಾದರೂ ಆ ಕೈ ಮುಗಿದು ಕಡಲೆ ಒಪ್ಪಿಸಿ ಇಲ್ಲಿ ದೇವರಿಗೆ ನಡ್ಕೊಂಡು ಹೋದ. ಹೀಗೆ ಹಲವಾರು ಕಥೆಗಳಿವೆ. ಪ್ರತಿ ವರ್ಷ ಜಾತ್ರೆಯಲ್ಲೂ ಬಹಳಷ್ಟು ಕಡಲೆ ಸೇವೆ ಆಗ್ತದೆ. ಸಂಕಷ್ಟಿಲಿ ಕಡಲೆ ಸೇವೆ ಆಗ್ತದೆ. ಅವ್ರವ್ರ ಭಕ್ತಿಗೆ ತಕ್ಕಂತೆ ದೇವರು ಸೇವೆ ಮಾಡಿ ಹೋಗ್ತಾರೆ, ಕಡಲೆ ಕೊಟ್ಟು ಹೋಗ್ತಾರೆ. ದೇವಸ್ಥಾನದಲ್ಲೂ ಕಡಲೆ ಸಿಗ್ತದೆ, ಅಲ್ಲೂ ತಗೊಂಡು ಒಪ್ಸ್ಬೋದು. ಮತ್ತು ಈ ಪ್ರತಿ ಸಂಕಷ್ಟಿಲಿ ಅನ್ನ ಸಂತರ್ಪಣೆ ನಡೀತದೆ. ಸಾಮಾನ್ಯ 300-400 ಜನ ಊಟ ಮಾಡ್ತಾರೆ. ಎಷ್ಟು ಜನ ಬಂದರೂ ಊಟದ ವ್ಯವಸ್ಥೆ ಉಂಟು. ಇಲ್ಲಿಯ ವ್ಯವಸ್ಥೆನೂ ಅಷ್ಟು ಅಚ್ಚುಕಟ್ಟಾಗಿದೆ. ಯಾವುದೇ ಒಂದು ಅಪವಾದನೆ ಇಲ್ಲ, ಸದ್ವಿನಿಯೋಗ ಆಗ್ತದೆ. ಪ್ರತಿ ವರ್ಷ ಅಭಿವೃದ್ಧಿ ಆಗ್ತಾ ಇದೆ. ಒಮ್ಮೆ ನೀವು ಸಾಧ್ಯವಾದರೆ
ನಿಮಗೇನಾದ್ರು ಸಮಸ್ಯೆ ಇದ್ದರೆ ಈ ದೇವರಿಗೆ ಹೇಳ್ಕೊಳ್ಳಿ, ನೀವು ಇದ್ದಲ್ಲಿಂದ ಹೇಳ್ಕೊಳ್ಳಿ. ನಿಮಗೆ ಪರಿಹಾರ ಆದರೆ ಭೇಟಿ ಕೊಟ್ಟು ಅವನು ಸೇವೆ ಮಾಡಿ ಹೋಗಿ. ಈ ಸಿದ್ಧಿವಿನಾಯಕ ಬಟ್ಟೆವಿನಾಯಕ ದೇವಸ್ಥಾನದ ಸನ್ನಿಧಾನದಲ್ಲಿ ಎಷ್ಟೋ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು, ಹೀಗೆ ಇವರೆಲ್ಲ ತಮ್ಮ ಅಧಿಕಾರ ಉಳಿಸ್ಕೊಳ್ಳುವ ಸಲುವಾಗಿ, ಅಧಿಕಾರ ಪಡೆಯುವ ಸಲುವಾಗಿ ಇಲ್ಲಿ ಹೇಳಿಕೊಂಡು ಅವರು ಗೆಲುವು ಅವ್ರ ಜೀವನದಲ್ಲಿ ಬಂದದ್ದು ಇದೆ. ಅದು ಅಷ್ಟೇ ಎಷ್ಟೋ ನಿದರ್ಶನಗಳಿವೆ. ಸಂತಾನ ಭಾಗ್ಯಕ್ಕಾಗಿ ಕೇಳಿಕೊಂಡು ಅವರು ಸಂತಾನ ಆಗಿದ್ದು ಇದೆ ಇಲ್ಲಿ ನಿದರ್ಶನ. ಹಾಗೆಯೇ ಇಲ್ಲಿ ರಥೋತ್ಸವದ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ. ಅನ್ನ ಸಂತರ್ಪಣೆಗೆ, ಅನ್ನದಾನಕ್ಕಾಗಿ ಎಷ್ಟೋ ದೇಣಿಗೆಗಳು ಬರ್ತವೆ, ಅದೆಲ್ಲ ಸದ್ವಿನಿಯೋಗ ಆಗ್ತಾಯಿದೆ. ಹಾಗೆಂದು ಎಲ್ಲವೂ ಇಲ್ಲಿ ಭಕ್ತನಾದವ ಅವನ ಕೋರಿಕೆ ಧರ್ಮಬದ್ಧವಾಗಿರಬೇಕು. ಅವನಲ್ಲಿ ಧರ್ಮ ಇಲ್ಲ ಅಂದರೆ ಇಲ್ಲಿ ಗೆಲುವು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಭಕ್ತಿಯಲ್ಲಿ, ಅವನ ಶ್ರದ್ಧೆಯಲ್ಲಿ, ಅವನ ಕೋರಿಕೆಯಲ್ಲಿ ಸತ್ಯ ಇದ್ದರೆ ಇಲ್ಲಿ ಅವನು ಗೆದ್ದೇ ಗೆಲ್ತಾನೆ. ದೇವರು ಅವನಿಗೆ ಗೆಲುವನ್ನು ಕೊಡ್ತಾನೆ, ಅವನ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಸಿದ್ಧಿವಿನಾಯಕ ದೇವಸ್ಥಾನ ಮತ್ತು ಬಟ್ಟೆವಿನಾಯಕ ದೇವಸ್ಥಾನದ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ಭಕ್ತಾದಿಗಳು ಯಾವುದೇ ಕಳೆದು ಹೋದ ವಸ್ತುಗಳು, ಒಂದು ವಸ್ತು ಕಳೆದು ಹೋದಾಗ ಬಟ್ಟೆವಿನಾಯಕನಿಗೆ ಕಡಲೆ ಹೇಳ್ಕೊಂಡ್ರೆ ಸಿಗ್ತದೆ ಅಂತ ಲಕ್ಷಾಂತರ ನಿದರ್ಶನಗಳಿವೆ. ಯಾವುದೇ ವಸ್ತು ಕಳೆದು ಹೋಗಲಿ, ಅಕಸ್ಮಾತ್ ಕಳೆದೋಗ್ತವೆ. ಹಾಗೆ ಮನುಷ್ಯನಿಗೆ ಸಮಸ್ಯೆಗಳು ಬಂದೇ ಬರ್ತವೆ. ಹಾಗೆ ಕ್ಲಿಷ್ಟವಾದ ಸಮಸ್ಯೆ, ಸಂದಿಗ್ಧ ಸಮಸ್ಯೆ ಬಂದಾಗ ಬಟ್ಟೆವಿನಾಯಕನಿಗೆ ಹೇಳ್ಕೊಂಡ್ರೆ ಆ ಸಮಸ್ಯೆ ಪರಿಹಾರ ಆಗ್ತದೆ. ಅಧಿಕಾರ ಸಿಕ್ಕುವುದು ಉಂಟು, ಅದು ಸಿಗ್ತಾ ಇಲ್ಲ. ಅಥವಾ ಉದ್ಯೋಗ ಸಿಕ್ಕುವುದುಂಟು, ಸಿಗ್ತಾ ಇಲ್ಲ. ಉದ್ಯೋಗದಲ್ಲಿ ಬಡ್ತಿ ಸಿಗುವುದುಂಟು, ಸಿಗ್ತಾ ಇಲ್ಲ. ಹೀಗಿದ್ದಾಗ ಬಟ್ಟೆವಿನಾಯಕನಿಗೆ ಕಡಲೆ ಹೇಳ್ಕೊಂಡ್ರೆ ಅದಷ್ಟು ಅವರ ಸಿದ್ಧಿಸ್ತದೆ ಭಕ್ತಾದಿಗಳಿಗೆ. ಹಾಗೆ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಪ್ರಸಾದ ಕೇಳುವ ರೂಢಿಯೂ ಇದೆ. ಅಡಿಕೆ ಸಿಂಗಾರದ ಪ್ರಸಾದ, ಅಡಿಕೆ ಸಿಂಗಾರದಿಂದ ಪ್ರಸಾದ ಕೇಳುವುದು ವೈವಾಹಿಕ ಜೀವನಕ್ಕೆ, ಉದ್ಯೋಗಕ್ಕೆ, ನಿವೇಶನ ಪಡೆದುಕೊಳ್ಳಲಿಕ್ಕೆ, ಅಥವಾ ಜಾಗ ಖರೀದಿ ಮಾಡಲಿಕ್ಕೆ, ಹೀಗೆ ಹಲವಾರು, ಅಥವಾ ಈ ವಾಹನಗಳನ್ನು ಖರೀದಿ ಮಾಡಲಿಕ್ಕೆ, ವಾಹನಗಳನ್ನು ಬಂದ ವ್ಯಕ್ತಿಗೆ ಇಲ್ವೋ, ಅಥವಾ ಅವನಿಗೆ ಅದು ಸಾರಾವಳಿ ಬರ್ತದೆ ಇಲ್ವೋ, ಹೀಗೆ ಹಲವಾರು ವಿಷಯಗಳಿಗೆ, ಅಥವಾ ದೇವತಾ ಕೆಲಸ ಮಾಡ್ಕೊಳ್ಳಲಿಕ್ಕೆ, ಅಷ್ಟಬಂಧ ಮಾಡಲಿಕ್ಕೆ, ಹೀಗೆ ಯಾವುದ್ಯಾವುದೋ ಕೆಲಸಕ್ಕೆ ಭಕ್ತಾದಿಗಳು ಇಲ್ಲಿ ಶೃಂಗಾರದಿಂದ ಪ್ರಸಾದ ಕೇಳ್ತಾರೆ. ಪ್ರಸಾದ ಸಿಕ್ಕು ಅವರು ಈ ಕೆಲಸಗಳನ್ನು ಮಾಡ್ತಾ ಇದ್ದದ್ದು ಹಲವಾರು ನಿದರ್ಶನಗಳಿದೆ. ಹಾಗೆಯೇ ಇಲ್ಲಿ ಭಕ್ತಾದಿಗಳ ಒಂದು ಸಂಕಲ್ಪದಂತೆ ಪ್ರತಿ ಸಂಕಷ್ಟಿಗೆ ಸಾಮೂಹಿಕ ಗಣಹೋಮ ನಡೀತದೆ. ಹಾಗೆಯೇ ವೈಯಕ್ತಿಕವಾಗೂ ಭಕ್ತಾದಿಗಳು ಇಲ್ಲಿ ಸತ್ಯಗಣತಿಗತೆ ಅಥವಾ ಈ ಗಣಹೋಮಗಳನ್ನು ಮಾಡ್ತಾ ಇರ್ತಾರೆ. ವರ್ಷವಿಡೀ ಆಗಾಗ ನಡೀತಾನೆ ಇರ್ತದೆ. ಇಲ್ಲಿ 365 ದಿನವೂ ಅರ್ಚನೆಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ಅತಿಮಾನುಷ ಶಕ್ತಿಯ ಪ್ರದರ್ಶನ ಇಲ್ಲ ನಮ್ಮ ದೇವಸ್ಥಾನದಲ್ಲಿ. ದೇವರಿಗೆ ಭಕ್ತ ಮತ್ತು ದೇವರ ಮಧ್ಯದಲ್ಲಿ ಅರ್ಚಕ, ಇಷ್ಟೇ ಇರುವುದು. ಆಡಳಿತ ಕಮಿಟಿ ಇಷ್ಟೇ ಇರುವುದು ಬಿಟ್ಟರೆ ಈ ದೇವರು ಮೈಮೇಲೆ ಬರುವುದು, ಮೈಮೇಲೆ ಬಂದು ದೇವರು ಪ್ರಶ್ನೆ ಹೇಳೋದು, ಇಂಥದ್ದು ಯಾವುದೂ ಇಲ್ಲಿ ಇಲ್ಲ. ಭಕ್ತ ದೇವರ ಮುಂದೆ ನಿಂತ್ಕೊಂಡು ಅವನ ಇಷ್ಟಾರ್ಥಕ್ಕಾಗಿ ಅವನು ಕೇಳಿಕೊಳ್ಳುವುದು, ಅರ್ಚಕ ಪೂಜೆ ಮಾಡಿ ಅವನಿಗೆ ಪ್ರಸಾದ ಕೊಡುವುದು, ಇಷ್ಟೇ ಇಲ್ಲಿರುವುದು. ಆಡಳಿತ ಕಮಿಟಿ ಸಮಾಜದ ಕಟ್ಟಕಡೆ ವ್ಯಕ್ತಿ ಹಾಕಿದ ₹1 ನಾಣ್ಯವನ್ನು ಸದ್ವಿನಿಯೋಗ ಮಾಡಲಿಕ್ಕೆ ಮತ್ತು ಬಂದ ಭಕ್ತಾದಿಗಳಿಗೆ ವ್ಯವಸ್ಥೆ ಕಲ್ಪಿಸ್ಕೊಳ್ಳಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಇಷ್ಟೇ ಬಿಟ್ಟರೆ ಇಲ್ಲಿ ಅತಿಮಾನುಷ ಯಾವುದೇ ವಿಜೃಂಭಣೆ ಇರುವುದಿಲ್ಲ. ಇದನ್ನು ನಾವು ಭಕ್ತರಿಗೆ ಹೇಳಿಬಿಡ್ತೀವಿ. ಹಾಗೆ ಇಲ್ಲಿ ಬಂದ ಭಕ್ತಾದಿಗಳು ಹಲವಷ್ಟು ಜನ ಈ ದೇವಸ್ಥಾನ ಸನ್ನಿಧಾನದಲ್ಲಿ ಮದುವೆ ಮಂಗಲ ಕಾರ್ಯಗಳು ಮಾಡಲಿಕ್ಕೆ ಬಯಸ್ತಾರೆ. ಅವರಿಗಾಗಿ ಸುಸಜ್ಜಿತವಾದ ಕಲ್ಯಾಣ ಮಂಟಪವೂ ಇದೆ. ಎಲ್ಲೇ ಮದುವೆಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ವ್ಯವಸ್ಥೆಯೂ ಇಲ್ಲಿದೆ. ಬನ್ನಿ ದೇವಸ್ಥಾನಕ್ಕೆ, ದೇವರ ದರ್ಶನ ಮಾಡಿ ಪುನೀತರಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಸ್ಕೊಳ್ಳಿ. ಇಷ್ಟೇ ನಾವು ಹೇಳಲ್ಲಿ. ಈ ಜಾತ್ರೆಯ ರಥೋತ್ಸವಾಂಗ ಕಾರ್ಯಕ್ರಮಗಳನ್ನು ನಾವು ಲೈವ್ ಆಗಿ ಕೊಡ್ತೇವೆ. ಈ ಸಲ ಮಾಘ ಸಪ್ತಮಿ ಅಂದರೆ ಫೆಬ್ರವರಿ 8ಕ್ಕೆ ಜಾತ್ರೆ. ಜಾತ್ರೆಗಿಂತ 2-3 ದಿನ ಮೊದಲಿಂದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗ್ತದೆ. ಅದರ ಮುಖ್ಯ ಕಾರ್ಯಕ್ರಮಗಳನ್ನು ನಾವು ಲೈವ್ ಆಗಿ ಹಾಕ್ತೇವೆ. ನೋಡಿ ದೇವರ ದರ್ಶನ ಮಾಡಿ. ಹಾಗೆ ದೇವಸ್ಥಾನಕ್ಕೆ ಯಾವುದಾದ್ರು ದೂರದಿಂದ ಸೇವೆ ಸಲ್ಲಿಸಬೇಕು, ದೇಣಿಗೆ ಕೊಡಬೇಕು ಆದರೆ ಇಲ್ಲಿ QR ಕೋಡ್ ಇದೆ, ಅದನ್ನು ನಾವು ಕೊಟ್ಟಿದ್ದೇವೆ. ಆ QR ಕೋಡಿಗೆ ನೀವು ಹಣವನ್ನು ನೇರ ಸಂದಾಯ ಮಾಡ್ಬೋದು, ದೇವಸ್ಥಾನ ಅಕೌಂಟಿಗೆ ಹೋಗ್ತದೆ. ಹಾಗೆ ಇಲ್ಲಿ ಆಡಳಿತ ಕಮಿಟಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನೀವು ಬಯಸಿದರೆ, ಏನಾದರೂ ಕಾರ್ಯಕ್ರಮ ಮಾಡಲಿಕ್ಕೆ ಉದ್ದೇಶ ಇದ್ದರೆ ಈ ನಂಬರು
61662418 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇಲ್ಲಿಯ ಮಾಹಿತಿಯನ್ನು ತೆಗೆದುಕೊಳ್ಬೋದು. ಇದು ಆಡಳಿತ ಕಮಿಟಿಯ ಪರವಾಗಿ ಹೇಳ್ತಾ ಇರೋದು. ಯಾವಾಗಾದರೂ ನಿಮಗೆ ಪುರುಸೊತ್ತಾದಾಗ ಒಮ್ಮೆ ಈ ಸ್ಥಳಕ್ಕೆ ಬನ್ನಿ. ಬಟ್ಟೆವಿನಾಯಕನ ಮತ್ತು ಸಿದ್ಧಿವಿನಾಯಕನ ದರ್ಶನ ಮಾಡಿ ಪುನೀತರಾಗಿ. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಕೊಳಗದ್ದೆ ಮತ್ತು ಬಟ್ಟೆವಿನಾಯಕ ದೇವರಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಬಂದ ಭಕ್ತಾದಿಗಳಿಗೆ ಆರತಿ, ಕುಂಕುಮಾರ್ಚನೆ, ಪ್ರಾರ್ಥನೆ ಇಂಥ ಸೇವೆಯನ್ನು ಮಾಡಿಕೊಡುವ ಅರ್ಚಕ ಕುಟುಂಬದಲ್ಲಿ ಒಬ್ಬರಾದ ಶ್ರೀ ವಿನಾಯಕ್ ಭಟ್ರವರು ದೇವಸ್ಥಾನದ ಕುರಿತು ಒಂದೆರಡು ಮಾತನಾಡುತ್ತಾರೆ. ಏಕದಂತಂ ಶೂರ್ಪಕರ್ಣಂ ಗಜಭಕ್ತಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ. ಕರ್ವಾ ಕೊಳಗದ್ದೆ ಮಹಾಗಣಪತಿ ಅಂದರೆ ಸಿದ್ಧಿವಿನಾಯಕ ಹಾಗೂ ಬಟ್ಟೆವಿನಾಯಕನ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಆರಾಧ್ಯ ದೈವ ಹೇಳ್ತಕ್ಕಂಥವ್ರು ಮಹಾಗಣಪತಿ. ನಮ್ಮ ಧರ್ಮದಲ್ಲಿ ಬಹಳಷ್ಟು ದೇವರನ್ನ ಬಹಳಷ್ಟು ಕಾರಣಕ್ಕಾಗಿ ಆರಾಧಿಸ್ತೇವೆ. ಮಹಾಗಣಪತಿ ಹೇಳ್ತಕ್ಕಂಥವನು ನಿರ್ವಿಘ್ನತೆಯನ್ನು ಉಂಟು ಮಾಡುವನು ಅಥವಾ ವಿಘ್ನ ನಿವಾರಕ, ಆದಿ ಪೂಜ್ಯ ಇತ್ಯಾದಿಗಳನ್ನೆಲ್ಲ ನಾವು ಹೇಳ್ತೇವೆ. ಯಾವುದೇ ಶುಭ ಕಾರ್ಯ ಇರಲಿ ಅಥವಾ ಯಾವುದೇ ದೇವತಾ ಕಾರ್ಯಗಳಿರಲಿ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಿರಲಿ ಅದೆಲ್ಲದಕ್ಕೂ ಸಹ ನಿರ್ವಿಘ್ನತೆ ಉಂಟು ಮಾಡಬೇಕು ಹೇಳುವುದಕ್ಕೆ ಮಹಾಗಣಪತಿ ಆರಾಧ್ಯ ದೈವನಾಗಿದ್ದಾನೆ. ಹಾಗಾಗಿ ಅಂತಹ ಮಹಾಗಣಪತಿಯ ಸಾನ್ನಿಧ್ಯ ಇರ್ತಕ್ಕಂಥದ್ದು. ಆದರೆ ಎಲ್ಲಕ್ಕಿಂತ ವಿಶೇಷ ಅಂದರೆ ಇಲ್ಲಿ ಪೂರ್ವಾಭಿಮುಖವಾಗಿ ಬಟ್ಟೆವಿನಾಯಕ, ಪಶ್ಚಿಮಾಭಿಮುಖವಾಗಿ ಸಿದ್ಧಿವಿನಾಯಕ ಎರಡು ಕ್ಷೇತ್ರ ಇದೆ. ಸಿದ್ಧಿವಿನಾಯಕ ಹೇಳ್ತಕ್ಕಂಥ ಒಂದು ದೇವಾಲಯ ಆಗಮೋಕ್ತವಾಗಿ ಪ್ರತಿಷ್ಠಾಪಿಸಿರತಕ್ಕಂಥ ಮಹಾಗಣಪತಿಯ ಮೂರ್ತಿ ಸಹಿತವಾದಂತಹ ಒಂದು ದೇವಾಲಯ. ಬಟ್ಟೆವಿನಾಯಕ ಹೇಳ್ತಕ್ಕಂಥದ್ದು ಅಲ್ಲಿಯ ಒಂದು ಸಾಂದರ್ಭಿಕವಾಗಿ ಒಂದು ಹಿಂದಿನ ಪ್ರತೀತಿಗೆ ಒಂದು ಕಥೆ ಇದೆ. ಆ ರೀತಿಯಲ್ಲಿ ಅಂದ್ರೆ ಅದು ಆ ಒಂದು ಸಾಂದರ್ಭಿಕವಾಗಿ ಅಲ್ಲಿ ಉದ್ಭವ ಮೂರ್ತಿ ಹೇಳ್ತಕ್ಕಂಥದ್ದು ಅಥವಾ ಉದ್ಭವ ಆಗಿರತಕ್ಕಂಥದ್ದು ಅಥವಾ ಒಂದು ವಲ್ಮೀಕವನ್ನ, ಒಂದು ಹುತ್ತವನ್ನ ಅಲ್ಲಿ ಆ ಮಹಾಗಣಪತಿಯನ್ನ ಕಂಡು ಮಹಾಗಣಪತಿಯ ಸಾನ್ನಿಧ್ಯವನ್ನ ಕಲ್ಪಿಸಿ ಪೂಜಿಸಿಕೊಂಡು ಬಂದಂತದ್ದು ಹೇಳುವಂತದ್ದು ಬಹಳ ತುಂಬಾ ಪುರಾತನವಾದಂತಹ ಒಂದು ಪ್ರತೀತಿ. ಸುಮಾರು 700ರಿಂದ 800 ವರ್ಷಗಳ ಹಿಂದಿನ ಇತಿಹಾಸ ಈ ದೇವಾಲಯಕ್ಕಿದೆ ಹೇಳತಕ್ಕಂಥದ್ದು ನಾವು ನಮಗೆ ಗೊತ್ತಿದ್ದ ಹಾಗೆ ಕಂಡುಕೊಂಡಂಥದ್ದು. ಅದಕ್ಕೂ ಹಳೆಯದು ಕೂಡ ಆಗಿರಬಹುದು. ಬಹಳ ಪುರಾತನ ದೇವಾಲಯ. ಇಲ್ಲಿ ಸಿದ್ಧಿವಿನಾಯಕನಿಗೆ ವಿಶೇಷವಾಗಿ ವಾರ್ಷಿಕವಾಗಿ ಜಾತ್ರಾ ಮಹೋತ್ಸವ ಹೇಳತಕ್ಕಂಥದ್ದು ನಡೀತಿದೆ. ಇಲ್ಲಿ ಪರಿವಾರ ದೇವರುಗಳು ವಿಶೇಷವಾಗಿ ಚಳ್ಳಕೆರೆ ಹೇಳ್ತಕ್ಕಂಥ ಸ್ಥಳ ಇದೆ. ಪ್ರತಿ ವರ್ಷವೂ ಸಹ ಮಾಘ ಶುದ್ಧ ಚೌತಿಗೆ ಅಲ್ಲಿ ಒಂದೇ ಪೂಜೆ ಮಾಡ್ತಾರೆ ವರ್ಷದಲ್ಲಿ. ಅಲ್ಲಿ ಏನು ಅಂದ್ರೆ ಈ ಹೊಯ್ಲು ಕೊಡುವಂತಹ ಪದ್ಧತಿ ಅಂತ ಹೇಳ್ತಾರೆ. ಈಗ ನಾವು ಕೆಲವೊಂದು ಕ್ಷೇತ್ರಗಳಿಗೆ ಹೊಯ್ಲು ಕೊಡ್ತೇವೆ. ಏನು ನಮಗೊಂದು ಕಷ್ಟ ಬಂದಾಗ ಒಬ್ಬ ಮನುಷ್ಯ ಅತೀವನಾದಂತಹ ದುಃಖಿತನಾದಾಗ ತನಗೆ ಆದಂತಹ ಒಂದು ದುಃಖಕ್ಕೆ, ಏನು ಕಷ್ಟಕ್ಕೆ ಅಥವಾ ನಮ್ಗೆ ಯಾರೋ ಒಂದು ಕಷ್ಟ ಕೊಟ್ಟಾಗ ಅವ್ರಿಗೆ ನಾವು ಏನು ಮಾಡಲಾಗದಂತ ಅಸಹಾಯಕತೆ ನಮ್ಮಲ್ಲಿ ಬರ್ತದೆ. ಅಂತಹ ಸಮಯದಲ್ಲಿ ನಾವೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ಹೇಳುವಂತಹ ಸಮಯದಲ್ಲಿ ಆ ಅಸಹಾಯಕತೆ ಇದ್ದಂಥವರು ವಿಶೇಷವಾಗಿ ಅಲ್ಲಿ ದೂರನ್ನ ಅಥವಾ ಹೊಯ್ಲನ್ನ ಕೊಡ್ತಾರೆ. ಆಗ ಆ ಭಗವಂತ ಅವರಿಗೆ ನ್ಯಾಯ ಒದಗಿಸ್ತಾನೆ ಹೇಳುವಂತಹದ್ದು ಬಹಳಷ್ಟು ಹಿಂದಿನಿಂದ ಕೇಳಿರತಕ್ಕಂಥದ್ದು. ಬಹಳ ನಿದರ್ಶನಗಳು ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಅಂತ ಒಂದು ಕ್ಷೇತ್ರ ಚಳ್ಳಕೆರೆ. ಹಾಗೆ ಮಹಾಗಣಪತಿಯಲ್ಲಿ ಬಾಗಲಜುರ್ಗ, ಹೀಗೆ ಪರಿವಾರ ದೇವರುಗಳು ನಾಗ, ಹೀಗೆ ಪರಿವಾರ ದೇವರುಗಳು ಸಹ ಇಲ್ಲಿ ವಿಶೇಷವಾಗಿ ಒಂದೊಂದು ದೇವರಲ್ಲಿ ಒಂದೊಂದು ಶಕ್ತಿ ಇದೆ. ಯಾಕಂದ್ರೆ ಹೇಳ್ತಾ ಹೋದ್ರೆ ಬಹಳಷ್ಟು ಸಮಯ ಬೇಕು. ಅಂತಹ ಒಂದು ವಿಶೇಷವಾದಂತಹ ಕ್ಷೇತ್ರ. ಅದರಲ್ಲಿ ವಾರ್ಷಿಕವಾಗಿ ಸಿದ್ಧಿವಿನಾಯಕನ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಇಲ್ಲಿ ನಮಗೆ ಕೊಳಗದ್ದೆ ಜಾತ್ರೆ ಅಂದ್ರೆ ಸಾಧಾರಣವಾಗಿ ನಮ್ಮ ಹೊನ್ನಾವರ, ಕುಮಟ ಹತ್ತಿರದ ಭಾಗದ ಜನರಿಗೆ ಎಲ್ಲರಿಗೂ ಚಿರಪರಿಚಿತವಾದದ್ದು. ಅದು ಮಾಘ ಬಹುಳ ಸಪ್ತಮಿಗೆ ನಡೆಯುವಂಥದ್ದು 5 ದಿವಸದ ಉತ್ಸವ. ಇಲ್ಲಿ ಬಹಳ ವಿಜೃಂಭಣೆಯಿಂದ ಆ ಮಹಾಗಣಪತಿಯ ರಥೋತ್ಸವ ಹೇಳ್ತಕ್ಕಂಥದ್ದು ನಡೀತಿದೆ. ಇನ್ನು ಸಂಕಷ್ಟಿಯಲ್ಲಿ ವಿಶೇಷವಾಗಿ ಇಲ್ಲಿ ಮಹಾಗಣಪತಿಯನ್ನ ಗಣಹವನ ಹಾಗೂ ಸತ್ಯ ಗಣಪತಿ ವ್ರತ ಎರಡು ರೀತಿಯಲ್ಲಿ ನಾವು ಆರಾಧಿಸ್ತಾ ಬಂದಿದ್ದೇವೆ. ಅನ್ನ ಸಂತರ್ಪಣೆ, ಹೀಗೆ ಆರತಿ, ಅರ್ಚನೆ, ಕುಂಕುಮಾರ್ಚನೆ, ಹೀಗೆ ನಾನಾ ವಿಧವಾದಂತಹ ಸೇವೆ ಅಲ್ಲಿ ನಡೆಯುತ್ತದೆ. ಅದರಲ್ಲಿ ಬಹಳಷ್ಟು ವಿಶೇಷವಾದಂತಹ ಸೇವೆ ಅನ್ನುವಂತಹದ್ದು ಬಟ್ಟೆವಿನಾಯಕನಿಗೆ ಕಡ್ಲೆ ನೈವೇದ್ಯ ಹೇಳ್ತಕ್ಕಂಥದ್ದು ವಿಶೇಷವಾದಂತಹ ಸೇವೆ.
ಯಾಕೆ ಅಂದ್ರೆ ಬಟ್ಟೆ ವಿನಾಯಕ ಹರಕೆ ಪ್ರಧಾನ ದೇವ ಅಂತ ಕರೆಸ್ತಾರೆ. ಅಂದ್ರೆ ಕಡ್ಲೆಯನ್ನ ಹರಸ್ಕೊಳ್ಳುವಂಥದ್ದು. ಈ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯಾದಂತಹ ದೇವತೆಗಳಿಗೆ ಪ್ರೀತಿಯಾದಂತಹ ವಸ್ತುಗಳು ಅನ್ನುವಂಥದ್ದನ್ನ ನಾವು ನಮ್ಮ ಧರ್ಮದಲ್ಲಿ ಕಾಣುತ್ತೇವೆ. ಅದರಲ್ಲಿ ಕಡ್ಲೆ ಹೇಳುವಂತಹದ್ದು, ನೆನೆಗಡಲೆ ಹೇಳುವಂಥದ್ದು ಬಟ್ಟೆ ವಿನಾಯಕನಿಗೆ ಬಹಳ ಪ್ರೀತಿ. ಹಾಗಾಗಿ ಅಲ್ಲಿ ಹರಕೆಯನ್ನು ಕಟ್ಕೊಂಡ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಹೇಳುವಂತಹದ್ದು ವಿಶೇಷವಾದಂತಹ ಈ ಒಂದು ಸ್ಥಾನದ ಶಕ್ತಿ ಹೇಳುವಂಥದ್ದು. ಬಹಳಷ್ಟು ಜನ ಭಕ್ತರು ಇದಕ್ಕೆ ಏನು ಅಂದ್ರೆ ಇದನ್ನು ಕಂಡುಕೊಂಡಿದ್ದಾರೆ, ಅಂದ್ರೆ ಅವರವರಿಗೆ ಅನುಭವ ಆಗಿದೆ. ಏನು ಅಂದ್ರೆ ಬಹಳಷ್ಟು ಅಂತಲ್ಲ, ನಮ್ಮ ಯಥಾಶಕ್ತಿ ನಮ್ಮ ಹತ್ರ ಏನು ಕೊಡ್ಲಿಕ್ಕೆ ಸಾಧ್ಯವೋ ಅಷ್ಟು, ಒಂದು ಸಿದ್ದೆ ಒಳಗ ಹೀಗೆ ಕೆಜಿ ಲೆಕ್ಕದಲ್ಲಿ ಒಂದು ಪ್ರಮಾಣ ಅಂತ ನಮ್ಮ ಇದರಲ್ಲಿ ಒಂದು ಹರಸ್ಕೊಂಡು ಹೋಗುವಂಥದ್ದು, ಅಥವಾ ನಾವು ಎಲ್ಲಿದ್ದೇವೋ ಅಲ್ಲಿಂದಲೂ ಸಹ ಹರಸ್ಕೊಳ್ಬಹುದು. ಮಹಾಗಣಪತಿ ಕಷ್ಟ ಬಂದಾಗ, ನಮ್ಗೆ ಕಷ್ಟ ಬಂದಾಗ ಮಹಾಗಣಪತಿಯನ್ನು ಹರಸ್ಕೊಳ್ಬಹುದು. ಅದರಲ್ಲಿ ವಿಶೇಷವಾಗಿ ನಮ್ಮ ವಸ್ತುಗಳು ಕಳೆದೋದಂತಹ ಸಂದರ್ಭದಲ್ಲಿ ಹರಸ್ಕೊಳ್ಳುವಂಥದ್ದು ಇದು ಬಹಳ ವಿಶೇಷ. ಅದು ತತ್ಕ್ಷಣವಾಗಿ ಅದು ಪ್ರಾಪ್ತಿ ಆಗ್ತದೆ ಹೇಳುವಂತದ್ದು. ಹಾಗಾಗಿ ಬಟ್ಟೆ ವಿನಾಯಕನನ್ನ ಬಹಳ ಶಕ್ತಿ ದೇವತೆ ಅಂತ ನಾವು ಈ ಭಾಗದಲ್ಲಿ ಕರೀತೇವೆ. ಅದೇ ರೀತಿಯಲ್ಲಿ ಈ ಒಂದು ಸಿದ್ಧಿ ವಿನಾಯಕ ಹೇಳ್ತಕ್ಕಂಥವನು ಸಹ ವಿಶೇಷವಾಗಿ ನಾನಾ ವಿಧವಾದಂತಹ ಸೇವೆಯನ್ನು ಮಾಡಿಸ್ಕೊಳ್ತಾನೆ. ಭಕ್ತರಿಗೆ ಅಭೀಷ್ಟದಾಯಕನಾಗಿದ್ದಾನೆ. ಇಲ್ಲಿ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ಬಹಳಷ್ಟು ನಡೀತದೆ. ಏನು ಅಂದ್ರೆ ಗ್ರಹ ಶಾಂತಿ, ದೇವತಾ ಆರಾಧನೆ, ಬಹಳ ರೀತಿಯಾದಂತಹ ಹೋಮ ಹವನಗಳು, ಜಪ ತಪಗಳು, ಪಾರಾಯಣ, ಹೀಗೆ ನಾನಾ ವಿಧವಾದಂತಹ ಎಲ್ಲ ರೀತಿಯಾದಂತಹ ದೇವತಾ ಕಾರ್ಯಕ್ರಮಗಳನ್ನ ಬಹಳಷ್ಟು ವಿಶೇಷವಾಗಿ ಮಹಾಗಣಪತಿ ಸಾನ್ನಿಧ್ಯದಲ್ಲಿ ಮಾಡುತ್ತೇವೆ. ಯಾಕೆಂದ್ರೆ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಪೂಜಿಸಲ್ಪಡುವನು ಮೊದಲಿಗೆ ಮಹಾಗಣಪತಿ. ಹಾಗಾಗಿ ಮಹಾಗಣಪತಿ ಸಾನ್ನಿಧ್ಯದಲ್ಲಿ ಮಾಡುವಂತಹ ಕರ್ಮಾಂಗಗಳು ಬಹಳಷ್ಟು ವಿಶೇಷವಾದದ್ದು. ಹಾಗಾಗಿ ಆ ಮಹಾಗಣಪತಿ ಸಾನ್ನಿಧ್ಯದಲ್ಲಿ ನಿತ್ಯವಾಗಿ ದೇವತಾ ಕ್ಷೇತ್ರದಲ್ಲಿ ನಡೆಯುವಂತಹ ಆರತಿ, ಅರ್ಚನೆ, ಅಭಿಷೇಕ, ಪೂಜೆಗಳ ಹೊರತಾಗಿ ಭಕ್ತರಿಗೆ ಮಾಡತಕ್ಕಂತ ಕಾರ್ಯಕ್ರಮಗಳು, ವಿವಾಹಕ್ಕೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕಲ್ಯಾಣ ಮಂಟಪದ ವ್ಯವಸ್ಥೆ ಇರತಕ್ಕಂಥದ್ದು ಒಂದು ವಿಭಾಗ. ಆದ್ರೆ ನಮ್ಮ ದೇವತಾ ಯಾಗಶಾಲೆಯಲ್ಲಿ ಸಹ ಹವನ, ನಾನಾ ರೀತಿಯಾದಂತಹ ಹೋಮ ಹವನಾದಿಗಳು ನಡೆಯುವಂತಹದ್ದು. ಅದೇ ರೀತಿಯಲ್ಲಿ ಪೂಜೆ, ಪಾರಾಯಣ, ಹೀಗೆ ಬಹಳಷ್ಟು ರೀತಿಯಾದಂತಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸಹ ಈ ಭಾಗದಲ್ಲಿ ನಡೆಸ್ಕೊಂಡು ಬಂದಂತಹದ್ದು. ಹಾಗಾಗಿ ಮಹಾಗಣಪತಿ ಕ್ಷೇತ್ರ ಹೇಳುವಂತದ್ದನ್ನ ಅದ್ರ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಬಹಳಷ್ಟು ಸಮಯ ಬೇಕಾಗ್ತದೆ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ಶಕ್ತಿ ದೇವತೆ ಆ ಮಹಾಗಣಪತಿಯ ಸಾನ್ನಿಧ್ಯ ವಿಶೇಷವಾಗಿ ಈ ಒಂದು ಕೊಳಗದ್ದೆಯಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಎಲ್ಲ ಭಕ್ತರಲ್ಲೂ ನಾವು ಹೇಳುವಂತಹದಿಷ್ಟೇ, ಒಮ್ಮೆ ಬನ್ನಿ, ಭೇಟಿ ಕೊಡಿ. ಆ ಒಂದು ದೇವಾಲಯದಲ್ಲಿ ಬಂದು ನಿಮ್ಮ ಏನೋ ಒಂದು ಹರಕೆಯನ್ನು, ಸೇವೆಯನ್ನು ಮಾಡಿ ನಿಮಗೆ ಆಗ್ತಕ್ಕಂಥ ಅನುಭವ ನಿಮಗೆ ಗೊತ್ತಾಗ್ತದೆ. ಅದರಿಂದ ನೀವು ನಂಬುತ್ತೀರೋ ಬಿಡುತ್ತೀರೋ ಹೇಳುವಂತದ್ದು ನಿಮಗೆ ಅದು ಗೊತ್ತಾಗ್ತದೆ. ಯಾಕೆಂದ್ರೆ ಆ ಶಕ್ತಿ ಹೇಳುವಂತದ್ದೇ ಆ ರೀತಿಯಲ್ಲಿ. ವಿಶೇಷವಾಗಿ ಭಕ್ತಿ ಹೇಳುವಂತದ್ದು ಮೊದಲು ಬೇಕು ಎಲ್ಲವರಿಗೂ ಸಹ. ಆ ಒಂದು ಭಗವಂತನೇ ಹಾಗಲ್ವಾ, ಭಕ್ತಿಗೆ ಒರೆಯುವವರು. ಹಾಗಾಗಿ ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದ ಒಂದು ಗಣಪತಿ ಸೇವೆ ಮಾಡುತ್ತೆ ಆದಲ್ಲಿ ನಮ್ಮೆಲ್ಲ ಇಷ್ಟಾರ್ಥವನ್ನ ಆ ಭಗವಂತ ಕರುಣಿಸಿಕೊಡ್ತಾನೆ ಅಂತಹ ಕ್ಷೇತ್ರ. ದೇವಸ್ಥಾನ ಮತ್ತು ಬಟ್ಟೆ ವಿನಾಯಕ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಮಹಾಬಲೇಶ್ವರ ಹೆಗಡೆಯವರು ದೇವಸ್ಥಾನದ ಪೂಜಾ ವಿಧಾನದ ಕುರಿತು, ಸಮಯದ ಕುರಿತು ಮಾತನಾಡುತ್ತಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾನು ಈ ಸಿದ್ಧಿವಿನಾಯಕನನ್ನು ಸ್ಮರಿಸುತ್ತಾ ಇಲ್ಲಿಯ ಪೂಜಾ ಕೈಂಕರ್ಯವನ್ನು ಮಾಡುತ್ತಿರುವ ನಾನು ತಮ್ಮಲ್ಲೆರಡು ಮಾತುಗಳನ್ನು, ಇಲ್ಲಿಯ ವಿಧಾನವನ್ನು ತಿಳಿಸುತ್ತಾ ಇದ್ದೇನೆ. ಇಲ್ಲಿ ಶ್ರೀದೇವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಬೆಳಗ್ಗೆ 7ರಿಂದ 8 ಗಂಟೆಯ ಒಳಗೆ ಅಭಿಷೇಕ ಪೂಜೆಯು ನಡೆಯುತ್ತದೆ. ನಂತರ ದೇವರಿಗೆ ಹೂವು ಗಂಧ ಏರಿಸಿ ನಂತರ 8:30 ಸುಮಾರಿಗೆ ಬಟ್ಟೆ ವಿನಾಯಕನ ಸಾನ್ನಿಧ್ಯದಲ್ಲಿ ಬೆಳಗ್ಗಿನ ಪೂಜೆಯನ್ನು ಸಹ ಪ್ರಾರಂಭ ಮಾಡಿ, ಅಲ್ಲಿ ಪೂಜೆ ಮುಗಿಸಿ ಬಂದ ನಂತರ ಇಲ್ಲಿ ಶ್ರೀ ಸಿದ್ಧಿವಿನಾಯಕನಿಗೆ ಒಂದು ಮಂಗಳಾರತಿಯನ್ನು ಮಾಡಿ, ಆ ನಂತರ ಮಧ್ಯಾಹ್ನ 12 ಗಂಟೆಯವರೆಗೆ ಭಕ್ತಾದಿಗಳಿಂದ ಬಂದಂತಹ ಹಣ್ಣುಕಾಯಿ ಸೇವೆ ಪೂಜೆ ಮಾಡುವುದು. ನಂತರ 12 ಗಂಟೆ 15 ನಿಮಿಷಕ್ಕೆ ಶ್ರೀ ಬಟ್ಟೆ ವಿನಾಯಕನ ದೇವರಲ್ಲಿ ಬಂದಂತಹ ಅಲ್ಲಿ ಕಡ್ಲೆ ಸಮರ್ಪಣೆಯೋ, ಫಲ ಸಮರ್ಪಣೆಯೋ ಮುಂತಾದವನ್ನು ಸೇವೆಯನ್ನು ಮಾಡಿ ನಂತರ 12 ಅಲ್ಲಿ ಮಂಗಳಾರತಿ ಮುಗಿಸಿ ಬಂದು ಪುನಃ 12ವರೆಗೆ ಶ್ರೀ ಸಿದ್ಧಿವಿನಾಯಕನ ದೇವಸ್ಥಾನದಲ್ಲಿ ಮಹಾಗಣಪತಿಗೆ ಮಹಾಮಂಗಳಾರತಿಯು ಸಹ ನಡೆಯುತ್ತದೆ. ಬಟ್ಟೆ ವಿನಾಯಕನಲ್ಲಿ 12 ಗಂಟೆ 15 ನಿಮಿಷದೊಳಗೆ ಆದ ನಂತರ ಮಧ್ಯಾಹ್ನ ಸಮಯದಲ್ಲಿ ಪೂಜೆಯು ಇರುವುದಿಲ್ಲ. ಮಾರನೇ ದಿನ ಬೆಳಗ್ಗೆಯೇ ಅಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡುವುದು. ಮತ್ತು ಇಲ್ಲಿ ಮಧ್ಯಾಹ್ನ ಮಹಾಮಂಗಳಾರತಿ ಮುಗಿದ ನಂತರ ತೀರ್ಥ ಪ್ರಸಾದ ವಿತರಣೆ ಮಾಡಿ ನಂತರ 1-2 ತಾಸು ಅಂದರೆ 1 ಗಂಟೆಯಿಂದ
3 ಗಂಟೆಯ ತನಕ ನಮ್ಮಲ್ಲಿ ಕವಾಟ ಬಂದ್ ಮಾಡುವುದು ಅಂತ ಹೇಳ್ತಾರೆ. ಅಂದರೆ ಗರ್ಭಗುಡಿಯಲ್ಲಿರುವಂಥ ಬಾಗಿಲನ್ನು ನಾವು ಹಾಕಿ ದೇವರಿಗೆ 1-2 ತಾಸು ಸಮಯದಲ್ಲಿ ಯಾವುದೇ ವಿಧಾನಗಳು ನಡೆಯುವುದಿಲ್ಲ. ನಂತರ 3 ಗಂಟೆಗೆ ಪುನಃ ಬಾಗಿಲನ್ನು ತೆಗೆದು ಸಂಜೆ 7 ಗಂಟೆಯ ತನವರೆಗೂ ಸಹ ಮಧ್ಯದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಹಣ್ಣು ಕಾಯಿ ಸೇವೆಯನ್ನು ಇದ್ದರೂ ಸಹ ಕಾಯಿ ಒಡೆದು ಸೇವೆಯನ್ನು ಸಲ್ಲಿಸುತ್ತೇವೆ. ನಂತರ 7 ಗಂಟೆಗೆ ಪುನಃ ಪೂಜೆ ಪ್ರಾರಂಭ ಮಾಡಿ ನಂತರ ರಾತ್ರಿ 7:45ರಿಂದ 8 ಗಂಟೆಯೊಳಗೆ ಪುನಃ ಮಂಗಳಾರತಿ ಪೂಜೆ ಮಾಡಿದ ನಂತರ ಯಾವುದೇ ಇರುವುದಿಲ್ಲ. ಆದ್ದರಿಂದ ಭಕ್ತಾದಿಗಳು ಇದನ್ನೆಲ್ಲ ಅರಿತುಕೊಳ್ಳಬೇಕು ಅಂತ ನಾನು ತಮ್ಮಲ್ಲಿ ಇಲ್ಲಿಯ ವಿಷಯವನ್ನು ತಿಳಿಸುತ್ತಾ ಇದ್ದೇನೆ. ಇನ್ನೊಂದು ವಿಷಯವೇನೆಂದರೆ ಇಲ್ಲಿ ಯಾವುದೇ ಭಕ್ತಾದಿಗಳಿಗೂ ಸಹ ಅಶೌಚಾದಿಗಳಿದ್ದಲ್ಲಿ ಪೂಜೆಯನ್ನು ನಿಷೇಧಿಸಲಾಗಿದೆ. ಆದ್ದರಿಂದ ಉಳಿದ ಸಮಯದಲ್ಲಿ ಯಾರೇ ಬಂದರೂ ಇಲ್ಲಿಯ ಸಮಯಕ್ಕನುಸಾರವಾಗಿ ನಾವು ಎಲ್ಲ ಸೇವೆಗಳನ್ನು ಸಹ ತಾವು ಮಾಡಿಕೊಡುತ್ತೇವೆ.